ಗಾಯತ್ರಿ ಪರೀಕ್ಷೆ 2024-25ರಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ನೋಡೋಣ. ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ನಾನು ಹಾಕಿದೆ, ಬಟ್ ರಿಕ್ವೆಸ್ಟ್ ಇತ್ತು ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಕೀ ಆನ್ಸರ್ಸನ್ನು ಎಲ್ಲವನ್ನೂ ಕೂಡ ಪೋಸ್ಟ್ ಮಾಡಿ ಅಂದಾಗ ಸೊ ಇದನ್ನು ಮತ್ತೆ ವಿಡಿಯೋವನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಕ್ವಶನ್ ಪೇಪರ್ಲಿರ್ತಕ್ಕಂಥ ಫಸ್ಟ್ ನಿರ್ಧಾರಿತ ಪಾಠ್ಯಕ್ರಮ ಇದೆ. दुनिया में पहला मकान गद्य पाठ के 3 अंक, समय की पहचान पद्य पाठ के 3 अंक, रोबोट गद्य पाठ के 3 अंक, महिला की ಸಾಹಸಗಾಥಾಗೆ 5 ಅಂಕ ಇದೆ. ನೆಕ್ಸ್ಟ್ ವ್ಯಾಕರಣಕ್ಕೆ 2 ಅಂಕ, ರಚನಾ ವಿಭಾಗಕ್ಕೆ 4 ಅಂಕ, ಒಟ್ಟು 20 ಅಂಕಗಳನ್ನು ಕೊಟ್ಟಿದ್ದೀವಿ. ಇನ್ನು ಉದ್ದೇಶಗಳನ್ನು ನೋಡೋದಾದ್ರೆ ಸ್ಮರಣಕ್ಕೆ 6 ಅಂಕ, ಸಮಜ್ನಾಗೆ 6 ಇದೆ, ಅಭಿವ್ಯಕ್ತಿಗೆ 6 ಇದೆ, ಪ್ರಶಂಸಾಗೆ 2 ಇದೆ, ಟೋಟಲಿ 20 ಮಾರ್ಕ್ಗಳನ್ನು ಕೊಟ್ಟಿದ್ದೀವಿ. ಇನ್ನು ಪ್ರಶ್ನೆಗಳ ಸ್ವರೂಪ ನೋಡಿದ್ರೆ ವಸ್ತುನಿಷ್ಠ 4 ಇದ್ದಾವೆ, ಲಘು ಉತ್ತರ 12 ಇದ್ದಾವೆ, ದೀರ್ಘ ಉತ್ತರ ಬೇಯಿಸ್ತಕ್ಕಂಥ ಒಂದು ಪ್ರಶ್ನೆ ಅಂದರೆ 4 ಅಂಕ. ಸೊ ಒಟ್ಟಾರೆ 20 ಅಂಕ. ಇನ್ನು ಕಠಿಣತೆಯ ಸ್ತರಗಳ ಮೇಲೆ ಆಧಾರಿತ ಅಂಕ ವಿಭಜನೆಗಳನ್ನು ನೋಡೋದಾದರೆ ಸರಳ 6 ಅಂಕ, ಸಾಧಾರಣ 10 ಅಂಕ, ಕಠಿಣ 4 ಅಂಕ. ಸೊ ಒಟ್ಟು 20 ಅಂಕದ ಪ್ರಶ್ನೆ ಪತ್ರಿಕೆ. ಪಾಠಗಳ ವಿಧದ ಮೇಲೆ ಅಂಕ ವಿಭಜನೆ ನೋಡೋದಾದರೆ ಗದ್ಯ ಭಾಗಕ್ಕೆ 11 ಅಂಕ, ಪದ್ಯ ಭಾಗಕ್ಕೆ 3 ಅಂಕ, ರಚನಾ ವಿಭಾಗಕ್ಕೆ 4, ವ್ಯಾಕರಣ ವಿಭಾಗಕ್ಕೆ 2, ಒಟ್ಟು 20 ಅಂಕ. ಶಾರ್ಟ್ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ನೋಡೋದಾದ್ರೆ ದುನಿಯಾ ಮೇ ಪಹಲಾ ಮಕಾನ್ದಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಒಟ್ಟು 2 ಪ್ರಶ್ನೆ 3 ಅಂಕಗಳು. ಸಮಯ ಕಿ ಪಹಚಾನ್ ಪದ್ಯಪಾಠದಲ್ಲಿ ನೋಡೋದಾದ್ರೆ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಇಲ್ಲಿನೂ ಕೂಡ 2 ಪ್ರಶ್ನೆ 3 ಅಂಕ. ರೋಬೋಟ್ ಪಾಠದಲ್ಲಿ 3 ಅಂಕದ 1 ಪ್ರಶ್ನೆ, ಕೇವಲ 1 ಪ್ರಶ್ನೆ 3 ಅಂಕ. ಮಹಿಳಾ ಕಿ ಸಾಹಸಗಾಥಾದಲ್ಲಿ 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟು 2 ಪ್ರಶ್ನೆ 5 ಅಂಕ. ವ್ಯಾಕರಣದಲ್ಲಿ 2 ಬಹುಆಯ್ಕೆ ಪ್ರಶ್ನೆಗಳಿದ್ದಾವೆ, 2 ಪ್ರಶ್ನೆ 2 ಅಂಕ. ರಚನಾ ವಿಭಾಗದಲ್ಲಿ 4 ಅಂಕಕ್ಕೆ ಒಂದೇ ಒಂದು ಪ್ರಶ್ನೆ, 1 ಪ್ರಶ್ನೆ 4 ಅಂಕ. ಒಟ್ಟು 10 ಪ್ರಶ್ನೆಗಳು 20 ಅಂಕಗಳಿಗಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡಿದ್ದೀವಿ, ಇಲ್ಲಿ ರಚಿಸಿದ್ದೀವಿ. ಪ್ರಶ್ನೆ ಪತ್ರಿಕೆ ತೃತೀಯ उपलब्धि परीक्षा 2024-25 कक्षा 10, विषय तृतीय भाषा हिंदी, अंक 20, समय 60 मिनट. मुख्य प्रश्न 1, सही विकल्प चुनकर संकेताक्षर सहित लिखिए ಅಂತ ಕೇಳಿದ್ದಾರೆ. ಮೊದಲ ಪ್ರಶ್ನೆ, क्या कहा तुमने वाक्य में प्रयुक्त विराम चिन्ह है ಅಂತ ಕೇಳಿದ್ದಾರೆ. ಎ ಅಲ್ಪ ವಿರಾಮ, ಬಿ ಪೂರ್ಣ ವಿರಾಮ, ಸಿ ಪ್ರಶ್ನವಾಚಕ, ಡಿ ಭಾವಸೂಚಕ. ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಎಸ್ ಡಿ ಭಾವಸೂಚಕ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ದೇಶ್ ಕೋ ತುಮ್ ಡ್ಯಾಶ್ ಗರ್ವ್ ಹೇ ಅಂತ ಕೇಳಿದ್ದಾರೆ. ಸಹಿ ಕಾರಕ ಚಿಹ್ನೆ ಕೇಳಿದ್ದಾರೆ. ಸೊ ಇಲ್ಲಿ ದೇಶ್ ಕೋ ತುಮ್ ಪರ್ ಗರ್ವ್ ಹೇ ಅಂತಕ್ಕಂಥದ್ದು ಬರ್ತದೆ. ಸೊ ಆಪ್ಷನ್ ಬಿ ಗರ್ವ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಎರಡನೇ ಭಾಗದಲ್ಲಿ ಇರ್ತಕ್ಕಂಥದ್ದು ಏಕವಾಕ್ಯಮೇ ಉತ್ತರ ಲಿಖೆ. ಇಲ್ಲಿನೂ ಕೂಡ 2 ಪ್ರಶ್ನೆಗಳಿದ್ದಾವೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಮೂರನೇ ಪ್ರಶ್ನೆ, दोस्तों की मुलाकात सबसे पहले किससे हुई ಅಂತ ಕೇಳಿದ್ರು. ಸೊ ದ ಆನ್ಸರ್ ನೋಡೋದಾದ್ರೆ दोस्तों की मुलाकात सबसे पहले हाथी से हुई. प्रश्न 4, समय के खोने से क्या होता है ಅಂತ ಕೇಳಿದ್ದಾರೆ. ಸೊ समय के खोने से पछताना पड़ता है ಅನ್ನೋದು ಉತ್ತರ. ಇನ್ನು ಪ್ರಶ್ನೆ ಪತ್ರಿಕೆಯ 4ನೇ ಭಾಗ ನಿಮ್ನಲಿಖಿತ ಪ್ರಶ್ನೋं के उत्तर 2-3 वाक्यों में लिखिए ಅಂತ ಕೇಳಿದ್ದಾರೆ. ಒಟ್ಟು 3 ಪ್ರಶ್ನೆಗಳು, ತಲಾ ಒಂದಕ್ಕೆ 2 ಅಂಕ, ಒಟ್ಟಾರೆ 6 ಅಂಕ. प्रश्न 5, मछली ने दोस्तों को क्या उत्तर दिया. मछली ने कहा, आप लोग जरा मेरी पीठ की पट्टियां ध्यान से देख लो, फिर पेड़ों से बहुत सी पत्तियां तोड़ लो, इन पत्तियों को छप्पर पर उसी तरह जमा दो जैसी मेरी पीठ पर पट्टियां है ಅಂತಕ್ಕಂಥದ್ದು ಇತ್ತು. 6ನೇ ಪ್ರಶ್ನೆ, समय का सदुपयोग कैसे करना चाहिए. आंसर, प्रति क्षण ईश्वर का दिया हुआ सुसमय मानकर काम करना चाहिए. काम करने का जो अवसर मिलता है उसे व्यर्थ जाने नहीं देना चाहिए. आलस और बहाना बनाना छोड़कर मेहनत से काम करना चाहिए. समय पर काम करना चाहिए. उस समय का लाभ उठाकर साधक बनना है ಅಂತಕ್ಕಂಥದ್ದು ಬರಿಬಹುದು. 7ನೇ ಪ್ರಶ್ನೆ, बचेंद्री पाल के परिवार का परिचय दीजिए ಅಂತ ಕೇಳಿದ್ದಾರೆ. बचेंद्री का जन्म एक साधारण भारतीय परिवार में हुआ था. माता का नाम हंसा देवी नेगी और पिता का नाम किशनपाल सिंह था. बचेंद्री अपने माता पिता के 5 संतानों में तीसरी थी. बचेंद्री को बड़े भाई को पहाड़ों पर जाना अच्छा लगता था ಅಂತಕ್ಕಂಥದ್ದನ್ನ ಬರಿಬಹುದು. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ ಹೋಗೋಣ. 3-4 ವಾಕ್ಯಗಳ ಉತ್ತರಗಳನ್ನ ಬರಿಬೇಕು. 8ನೇ ಪ್ರಶ್ನೆ, ವಿಜ್ಞಾನ ಕಥಾ ಕಾ ಸಾರ್ ಲಿಖಿಯೆ ಅಂತ ಇದೆ ರೋಬೋಟ್ ಪಾಠದ ಪ್ರಶ್ನೆ. विज्ञान कथा का सार है, एक घर में नौकर किसी जानलेवा बीमारी से पीड़ित था, इसलिए उसे निकालकर उसकी जगह पर एक रोबोट को रख दिया गया.
किसी तरह रोबोट को इस बात की जानकारी मिलती है तो वह रोबोटिक संघ से संपर्क साधकर संघ को सारी बातों से अवगत करते हैं। संघ रोबोटों की हड़ताल की घोषणा कर देते हैं। इससे उसे नौकर को घर में फिर से नौकरी में रख लिया जाता है ಅಂತಕ್ಕಂಥದ್ದು ಇತ್ತು। 9ನೇ ಪ್ರಶ್ನೆ, दक्षिणी शिखर पर चढ़ते समय बचेंद्री के अनुभव के बारे में लिखिए। दक्षिणी शिखर के ऊपर हवा की गति बढ़ गई थी। उस ऊंचाई पर तेज हवा की झोंके भुरभुरे बर्फ के कणों को चारों तरफ उड़ा रहे थे, जिससे कुछ नहीं दिखाई दे रहा था। बचेंद्री देखा कि थोड़ी दूर तक कोई ऊंची चढ़ाई नहीं है। ढलान एकदम नीति से चली गई। मेरी सांस मानो एकदम रुक गई थी। उसे लगा कि सफलता बहुत नजदीक है। 23 मई 1984 में दिन दोपहर 1:09 पर एवरेस्ट की चोटी पर बचेंद्री खड़ी थी। बचेंद्री एवरेस्ट की चोटी पर पहुंचने वाली प्रथम भारतीय महिला थी ಅಂತಕ್ಕಂಥದ್ದು ಇತ್ತು। ಇನ್ನು लास्ट ನಾವು 4 ಮಾರ್ಕ್ಸ್ ಏನು ಕೊಟ್ಟಿದ್ದೇವೆ ಅಂದರೆ 6th ಮೇನಲ್ಲಿ दिए गए संकेत बिंदुओं के आधार पर 12 से 15 वाक्यों में निबंध लिखिए। ಇಲ್ಲಿ ಇಂಟರ್ನೆಟ್ ಒಂದಿದೆ, ಆಮೇಲೆ ಜನಸಂಖ್ಯಾ ವೃದ್ಧಿ ಅಂತ ಇದೆ। ಎರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ತಾವೇನು ಮಾಡಬೇಕು, ಇಲ್ಲಿ ಇಂಟರ್ನೆಟ್ಗೆ ಏನಿದೆ ಪ್ರಸ್ತಾವನಾ, ಲಾಭ, ಹಾನಿ, ಉಪಸಂಹಾರ। ಜನಸಂಖ್ಯಾ ವೃದ್ಧಿಯಲ್ಲಿ ಪ್ರಸ್ತಾವನಾ, ಕಾರಣ, ನಿಯಂತ್ರಣಕ್ಕೆ ಉಪಾಯ, ಉಪಸಂಹಾರ। ಇವುಗಳಿಗೆ ಆಧಾರದ ಮೇಲೆ ನೀವು ಏನು ಮಾಡಬೇಕಿತ್ತು, ನಿಬಂಧಗಳನ್ನು ಬರೀಬೇಕಿತ್ತು। 4 ಮಾರ್ಕ್ಸ್ಗೆ ಅಲ್ಲಿ ಪ್ರಸ್ತಾವನೆಗೆ ಬರೆದ್ರೆ 1 ಅಂಕ ಕೊಡ್ತಾರೆ, ವಿಷಯವನ್ನು ವಿಸ್ತರಣೆಗೆ ಮಾಡಿದರೆ 2 ಅಂಕ ಇರ್ತದೆ, ಉಪಸಂಹಾರಕ್ಕೆ 1 ಅಂಕ ಕೊಡ್ತಾರೆ। ಒಟ್ಟಾರೆ ಇಷ್ಟು ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆ ಇತ್ತು। ಇದೇ ಥರದ ಕನ್ನಡ ಮತ್ತು ಸೋಷಿಯಲ್ ಸೈನ್ಸಲ್ಲಿ ಹಾಕಿದ್ದೀನಿ, ಅದನ್ನು ಸಹಿತ ನೋಡಿ। ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ। ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅದರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ। ದಯಮಾಡಿ ನೀವುಗಳು ನಮ್ಮ ಗ್ರೂಪ್ಗಳಿಗೆ ಬಂದು ಜಾಯ್ನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ವಿಡಿಯೋದ ಪ್ರತಿಯೊಂದನ್ನು ನೋಟಿಫಿಕೇಶನನ್ನು ನೀವೇನು ಮಾಡ್ತೀರಿ, ಫಸ್ಟಾಗಿ ನೋಡ್ತೀರಿ। ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ 10ನೇ ತರಗತಿಯ ಎಲ್ಲ ವಿಷಯಗಳ ಒಂದು ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳು ಬರ್ತಾ ಇದ್ದಾವೆ, ಅವುಗಳನ್ನು ನೋಡಿ